ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ 17 ಜನ ಆರೋಪಿಗಳು ಹಾಜರಾಗಬೇಕು. ಹೀಗಾಗಿ ಕೋರ್ಟ್ಗೆ ಇವರು ಹಾಜರಾಗೋಕ್ಕೂ ಮುಂಚೆ ದರ್ಶನ್ ಕಂಡು ಬಂದಿದ್ದು. ಹೀಗೆ ಈ ಪ್ರಕರಣದಲ್ಲಿ ಏಟು ಆಗಿರುವಂತಹ ದರ್ಶನ್ ಸದ್ಯಕ್ಕೆ ಕೋರ್ಟ್ಗೆ ಹಾಜರಾಗೋದಕ್ಕೆ ಹೋಗಿದ್ದಾರೆ. ಇವರು ಮಾತ್ರ ಅಲ್ಲ, ಪವಿತ್ರ ಗೌಡ ಕೂಡ ಹಾಜರಾಗ್ತಾರೆ. ಆಮೇಲೆ ಈ ಪ್ರಕರಣದಲ್ಲಿ ಯಾರ್ಯಾರು 17 ಜನ ಅಕ್ಯೂಸ್ಡ್ ಇದ್ದಾರೆ ಅವರೆಲ್ಲರೂ ಹಾಜರಾಗಬೇಕು. ಸೊ ಅದಕ್ಕೂ ಮುಂಚೆ ಅವರ ಅಭಿಮಾನಿಗಳಿದ್ದಾರಲ್ಲ ಅವ್ರನ್ನೆಲ್ಲ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಕಾಣಿಸಿದ್ದು ಹೀಗೆ. ಇವತ್ತು ಕೂಡ ಹಿಯರಿಂಗಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನೋಡಬೇಕು. ಇವ್ರ ಮೇಲೆ ಕೊಲೆ ಯತ್ನ, ಕೊಲೆ ಮಾಡಿದಂತಹ ವಿಚಾರ ಮತ್ತು ಹಲ್ಲೆ ಮಾಡಿದಂತಹ ವಿಚಾರ ಸೇರಿದಂತೆ ಅನೇಕ ಸೆಕ್ಷನ್ಗಳು ದಾಖಲಾಗಿದೆ. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಹೆಂಗೆ ಸಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಅಂತೂ ಇದ್ದೇ ಇದೆ. ಎಲ್ರಿಗೂ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಕೋರ್ಟೇ ಹೇಳಿರೋದ್ರಿಂದ 17 ಜನ ಆರೋಪಿಗಳು ಕೂಡ ಕೋರ್ಟ್ ಮುಂದೆ ಅಪಿಯರ್ ಆಗ್ತಾರೆ. ಅದಕ್ಕೂ ಮುಂಚೆ ತಮ್ಮ ನಿವಾಸದಿಂದ ಕೋರ್ಟ್ ಕಡೆಗೆ ಹೊರಡಬೇಕಾದ್ರೆ ಕೆಲ ಅಭಿಮಾನಿಗಳು ಮನೆ ಮುಂದೆ ನಿಂತಿದ್ರಲ್ಲ, ಅವ್ರನ್ನೆಲ್ಲ ಮಾತಾಡಿಸಿ ಉಭಯ ಕುಶಲೋಪರಿ ಮಾಡಿ ಒಂದಷ್ಟು ಜನರಿಗೆ ಹ್ಯಾಂಡ್ಶೇಕ್ ಮಾಡಿ ಅಲ್ಲಿಂದ ತೆರಳಿದ್ದಾರೆ ದರ್ಶನ್. ಸ್ವಲ್ಪ ದಿನಗಳ ಮುಂಚೆ ಹೊಸಕೇರಳಿಯ ಅಪಾರ್ಟ್ಮೆಂಟ್ನಲ್ಲಿದ್ದರು. ಬಟ್ ಈಗೊಂದು 2-3 ದಿನಗಳ ಹಿಂದೆ RR ನಗರಕ್ಕೆ ಬಂದಿದ್ದಾರೆ. ಒಂದು ಈ ವ್ಯಾಯಾಮಕ್ಕೆ ಸಂಬಂಧಪಟ್ಟಂತೆ ಕಸರತ್ ಮಾಡೋದಕ್ಕೆ ಇಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲೇ ಇದೆ, ಅವ್ರಿಗೆ ಬೇಕಾಗಿರೋದು, ಹಿಂಗಾಗಿ ಅವ್ರು ಬಂದಿದ್ದಾರೆ ಅಂತೆಲ್ಲ ಕೆಲವರು ಹೇಳ್ತಾ ಇದ್ರು. ಸೊ ದರ್ಶನ್ ಕಾಣಿಸಿದ್ದು ಹೀಗೆ. ಬರ್ತ್ಡೇ ಸಂದರ್ಭದಲ್ಲೂ ಕೂಡ ಫ್ಯಾನ್ಸ್ಗೆ ಸಿಗೋಕ್ಕಾಗಿರಲಿಲ್ಲ. ಇವರು ಸಿಗ್ತಾರೋ ಸಿಗಲ್ವೋ ಅಂತ ಡೌಟ್ ಇದ್ರು. ತುಂಬ ಜನ ಬಂದು ಅವ್ರಿಗೋಸ್ಕರ ಕಾಯ್ತಾ ಇದ್ದಂತಹ ದೊಡ್ಡ ವರ್ಗಾನೇ ಇದೆ ಅಲ್ಲಿ. ಸೊ ಸಾಧ್ಯ ಆದಷ್ಟು ಜನರನ್ನು ಮಾತಾಡಿಸಿ ಮುಂದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ದರ್ಶನ್ ಕಂಡಿದ್ದು ಹೀಗೆ. ಇವತ್ತು ಕೂಡ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಯರಿಂಗ್ ಇದೆ. ಕೋರ್ಟ್ಗೆ ಕಡ್ಡಾಯವಾಗಿ 17 ಆರೋಪಿಗಳು ಕೂಡ ಹಾಜರಾಗಬೇಕು. ಸೈಡ್ 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 ದೊಡ್ಡ ಯಾರು ಮುಂದಕ್ಕೆ ಬರಲ್ಲ. ಸ್ವಲ್ಪ ಹಿಂದೆ ಬನ್ನಿ. ಗಾಡಿ ಸ್ವಲ್ಪ ಹಿಂದೆ ಬನ್ನಿ ಸರ್. ಗಾಡಿ ಮೂವ್ ಆಗಿದ ತಕ್ಷಣ ಹೋಯ್ತು. ಈ ಕಡೆಗೆ RR ನಗರದ 2 ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ಪವಿತ್ರ ಗೌಡ, ಈ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ ಕೂಡ ಕೋರ್ಟ್ನಲ್ಲಿ ಹಿಯರಿಂಗ್ಗೆ ಅಪಿಯರ್ ಆಗೋದಕ್ಕೆ ಹೋಗುವಂತಹ ಸಂದರ್ಭ. ಇವತ್ತು ಇವರಿಬ್ಬರು ಎದುರ ಬದ್ರ ಆಗ್ತಾ ಇದ್ದಾರೆ, ಗೆಳೆಯ ಗೆಳತಿ. ಇನ್ನೊಂದು ಕಡೆಗೆ ದರ್ಶನ್ ತಮ್ಮ ನಿವಾಸದಿಂದ ಕೋರ್ಟ್ಗೆ ಹೋಗೋಕ್ಕೂ ಮುಂಚೆ ಒಂದಷ್ಟು ಜನ ಅಭಿಮಾನಿಗಳನ್ನು ಭೇಟಿ ಮಾಡಿದಂತಹ ಸಂದರ್ಭ. 17 ಆರೋಪಿಗಳಿಗೂ ಇವತ್ತು ಇಂಪಾರ್ಟೆಂಟ್ ಡೇನೆ. ಹಿಯರಿಂಗ್ ಹೇಗೆ ಸಾಗುತ್ತೆ, ಪ್ರಕರಣದ ಪ್ರಗತಿ ಹೇಗಾಗಿದೆ, ಎಲ್ಲದಕ್ಕೂ ಕೂಡ ನಮಗೆ ಮುಂದಿನ ಹಂತದಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಒನ್ಸ್ ಇವರು ಕೋರ್ಟ್ನಲ್ಲಿ ಅಪಿಯರ್ ಆಗ್ತಾ ಇದ್ದ ಹಾಗೆ ಗೊತ್ತಾಗ್ತಾ ಹೋಗುತ್ತೆ. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯ ಹತ್ಯೆಯಾಗಿತ್ತು. ಸೈಡ್ 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 ದೊಡ್ಡ